ಶುಭೋದಯ, ಎಲ್ಲರಿಗೂ ಶುಭೋದಯ. ಅಶ್ವಿನಿ ಮೇಡಮ್ ನಮಸ್ತೆ, ಯಶೋಧ ಮೇಡಮ್ ನಮಸ್ತೆ. ಈಗ ಮೊಟ್ಟ ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲ ಪತ್ರಿಜಿ ಅಮ್ಮನವರಿಗೆ ಆತ್ಮಾಭಿವಂದನೆಗಳು. ಮತ್ತು ಮಹತರ ಬಾಬಾರವರಿಗೂ ಮತ್ತು ನಮ್ಮ ಮಹತರ ಫೌಂಡೇಶನ್ ಮಹಾ ಸಂಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರುಜಿಯವರಿಗೆ ಹಾಗೂ ಲಕ್ಷ್ಮೀ ರಂಗನಾಥ್ ಅವರಿಗೂ ನನ್ನ ಆತ್ಮಾಭಿವಂದನೆಗಳು. ಮತ್ತೆ ಭೂಮಾತೆಗೆ, ಪ್ರಕೃತಿ ಮಾತೆಗೆ, ಗುರು ಹಿರಿಯರಿಗೆ, ನನ್ನ ತಂದೆ ತಾಯಿಗೆ, ಆಶ್ರಮಾಶ್ರೀಗೆ ಮತ್ತು ಯೂನಿವರ್ಸಿಗೆ ನಾನು ಆತ್ಮಾಭಿವಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ನನ್ನ ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕರಿಸುತ್ತಾ ಈಗ ಟಾಪಿಕ್ ಅನ್ನು ಶುರು ಮಾಡುತ್ತೇನೆ. ನನ್ನ ಟಾಪಿಕ್ ಇವತ್ತು ಏನ್ ತಗೊಂಡಿದ್ದೀನಿ ಅಂತ ಅಂದ್ರೆ ಕೂದಲಿನ ಸಂರಕ್ಷಣೆ. ಸಮಗ್ರ ಜೀವನ ಶೈಲಿಯಲ್ಲಿ ಇವತ್ತು ಕೂದಲನ್ನು ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು ಅಂತ ತಿಳಿಸ್ತೀನಿ. ನಾವು ಯಾವಾಗ್ಲೂ ಕೂದಲಿನ ರಕ್ಷಣೆ ಹೇಗೆ ಮಾಡೋದು ಅಂತ ಹೇಳ್ಬೇಕು ಅಂದ್ರೆ, ಹೆಣ್ಮಕ್ಳಿಗೆ ಕೂದಲನ್ನು ಬೆಳೆಸೋದಂದ್ರೆ ತುಂಬಾನೇ ಇಷ್ಟ. ಮತ್ತೆ ಉದುರೋದ್ರೆ ಚಿಂತನೆ ಮಾಡ್ತಾ ಇರ್ತೀವಿ, ಅಯ್ಯೋ ಎಷ್ಟೊಂದು ಕೂದಲು ಉದುರ್ತಿದೆ ಮಾಡೋದು ಅಂತ. ಅವಾಗ ನಾವು ಮನೆಯಲ್ಲಿಯೇ ಮನೆ ಮದ್ದು ಮಾಡ್ಕೊಂಡು ಮನೆಯಲ್ಲೇ ಸಿಗುವ ವಸ್ತುಗಳಿಂದ ಕೂದಲನ್ನು ಚೆನ್ನಾಗಿ ಆರೈಕೆ ಮಾಡ್ಕೊಳ್ಬಹುದು ಮಾಸ್ಟರ್ಸ್. ಅದು ಹೇಗೆ ಅಂತ ತಿಳಿಯೋಣ ಮಾಸ್ಟರ್ಸ್. ಮತ್ತೆ ಹೇರ್ ಪ್ಯಾಕ್ ಮಾಡ್ಕೋಬೇಕು ಕೂದ್ಲಿಗೆ. ಒಬ್ಬೊಬ್ಬರಿಗೆ ತಲೆ ಕೂದಲು ಡ್ರೈ ಆಗಿರುತ್ತೆ, ಒಬ್ಬೊಬ್ಬರಿಗೆ ಸುಂತಿರುತ್ತೆ, ಒಬ್ಬೊಬ್ಬರಿಗೆ ಡ್ರೈ ಆಗಿರುತ್ತೆ. ಅಂತವ್ರು ಏನ್ ಮಾಡ್ಬೇಕು ಅಂತ ಅಂದ್ರೆ ಮೊಸರು, ನೆಲ್ಲಿಕಾಯಿ, ದಾಸವಾಳ, ಕರಿಬೇವು ಮತ್ತು ಅಲ್ವೇರಾ ಇದನ್ನು ರುಬ್ಬಿ ತಲೆಯ ಕೂದಲಿನ ಬುಡದಿಂದನೇ ಹಚ್ಕೊಂಡ್ ಬರ್ಬೇಕು. ಇಲ್ಲಿಂದನೇ ಸ್ವಲ್ಪ ಸ್ವಲ್ಪ ತಗೊಂಡು ಹಚ್ಚಿಕೊಂಡು ಬರೋದ್ರಿಂದ ಹಚ್ಚಿಕೊಂಡು 1 ಗಂಟೆ ಆದ್ಮೇಲೆ ಸ್ನಾನ ಮಾಡೋದರಿಂದ ಡ್ರೈ ಕೂದಲನ್ನು ನಿವಾರಿಸಬಹುದು. ಮತ್ತೊಂದು ಅರ್ಧ ಚಮಚ ನೆಲ್ಲಿಕಾಯಿ ಪುಡಿಯನ್ನು ನೀರಿನಲ್ಲಿ ಬೆರೆಸಿ ಸೇವಿಸಬೇಕು. ಬರೀ ಇಷ್ಟೇ ಮಾಡಿದ್ರೆ ಸಾಲದು. ನಾವುಗಳು ಜಾಸ್ತಿ ಜಂಕ್ ಫುಡ್ ಇಂಥವೆಲ್ಲ ತಿನ್ಬಾರ್ದು. ಒಳ್ಳೆ ಫುಡ್ ಎಲ್ಲ ತಿನ್ಬೇಕು. ಒಳ್ಳೆ ವಿಟಮಿನ್ಸ್ ಇರುವ ಆಹಾರವನ್ನು ಸೇವಿಸಬೇಕು. ಇನ್ನೊಂದು ವಿಧಾನ ಏನಂದ್ರೆ, ನಾನು ಅವಾಗ 1 ವಾರ ಬ್ಯೂಟಿಷಿಯನ್ ಕೋರ್ಸ್ಗೆ ಹೋಗಿದ್ದೆ, 1 ವಾರ. ಅವಾಗ ನಮ್ಗೆ ಅಲ್ಲಿ ಹೇರ್ ಕೇರ್, ಹೇರ್ ಪ್ಯಾಕ್, ಆಯಿಲ್ ಮಸಾಜು ಎಲ್ಲ ಮಾಡೋದು ಹೇಳ್ಕೊಟ್ಟಿದ್ರು. ಹಾಗಾಗಿ ಹೇರ್ ಪ್ಯಾಕ್ ಮಾಡೋದು ಹೇಳ್ತೀನಿ. ಅದಕ್ಕೆ ಏನ್ ಮಾಡ್ಬೇಕು, ಮೆಹಂದಿ ಸೊಪ್ಪು ಅಂದ್ರೆ ಗೋರಂಟಿ ಅಂತಾರಲ್ಲ ಅದು, ಸೊಪ್ಪು ಅಥವಾ ಸೊಪ್ಪು ಇಲ್ಲ ಅಂದ್ರೆ ಮೆಹಂದಿ ಪೌಡರ್ ಸಿಗುತ್ತೆ, ಅದನ್ನಾದ್ರೂ ತಂದಿಟ್ಕೋಬಹುದು. ಮತ್ತದೊಂದು ಜಾಮೂನ್ ಬಟ್ಲು ತಗೊಳ್ಳಿ. ಮತ್ತೆ ನೆನೆ ಹಾಕಿದ ಮೆಂತ್ಯ, ಅದು 1-2 ದೊಡ್ಡ ಸ್ಪೂನಲ್ಲಿ ಮೆಂತ್ಯ. ಅಕಸ್ಮಾತ್ ಮೆಂತ್ಯ ಇಲ್ಲ ಅಂದ್ರೆ ಮೆಂತ್ಯ ಸೊಪ್ಪು ಇರುತ್ತೆ ಅಲ್ವಾ ಮನೇಲಿ, ಅದನ್ನ 1 ಕಟ್ಟು ಹಾಕ್ಬೇಕು ಅದಕ್ಕೆ. ಮತ್ತೆ ಸ್ವಲ್ಪ ಮೊಸರು ಹಾಕ್ಬೇಕು. ಮತ್ತೆ ಒಂದು ದಾಸವಾಳದ ಎಲೆಗಳು 10 ಹಾಕ್ಬೇಕು. ದಾಸವಾಳದ ಹೂಗಳು 5-6. ಮತ್ತೆ ಸ್ವಲ್ಪ ಈರುಳ್ಳಿ 1-2 ಪೀಸ್ ಹಾಕ್ಬೇಕು ಅದಕ್ಕೆ. ಒಂದೆರಡು ಪೀಸ್ ಸಾಕು. ಕರಿಬೇವು 2 ಗರಿ, ಅಲವೇರದ ತಿರುಳು ಒಂದಿಷ್ಟು ಅಲವೇರದ ತಿರುಳು ಹಾಕ್ಬೇಕು. ಮತ್ತೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಸಿಗುತ್ತೆ, ಅದು 1 ಮಾತ್ರೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ತಲೆಗೆ ರುಬ್ಕೊಂಡು ಏನ್ ಮಾಡ್ಬೇಕು, ಸ್ವಲ್ಪ ಸ್ವಲ್ಪನೇ ಕೂದಲು ಇಷ್ಟಿಷ್ಟೇ ತಗೋಬೇಕು, ಬುಡಕ್ ಹಚ್ಬೇಕು. ಅದನ್ನ ರೌಂಡ್ ಮಾಡಿ ಇಟ್ಕೊಂಡು ಎಲ್ಲ ಕಡೆ ಅದೇ ತರ ಮಾಡಿ ಪ್ಯಾಕ್ ಮಾಡ್ಕೋಬೇಕು. ಮತ್ತೆ 1 ಗಂಟೆ ಬಿಟ್ಟು ತೊಳೆಯೋದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ, ಮತ್ತೆ ದಟ್ಟವಾಗಿ ಬೆಳೆಯುತ್ತದೆ. ಮತ್ತೊಂದು ಪೊರಕೆಯಂತ ಕೂದಲನ್ನು ರೇಷ್ಮೆಯಂತೆ ಮಾಡುವ ನೈಸರ್ಗಿಕ ಸೂಪರ್ ಟಿಪ್ಸ್ ಹೇಳ್ತೀನಿ. ಮೊದಲಿಗೆ ತೆಂಗಿನ ಎಣ್ಣೆ ಅಂದ್ರೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಅದಕ್ಕೆ ಕರ್ಪೂರ ಹಾಕಿ ತಲೆಗೆ ಮಸಾಜ್ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ನೆತ್ತಿ ತಂಪಾಗುತ್ತೆ, ಕೂದಲು ಹೊಳೆಯುತ್ತೆ. ಮತ್ತೊಂದು ವಾರಕ್ಕೊಮ್ಮೆ ಈರುಳ್ಳಿ ರಸ, ಮನೆಯಲ್ಲೇ ಇರುತ್ತೆ ಈರುಳ್ಳಿ, ಎಲ್ಲೋ ಹೋಗ್ಬೇಕಾಗಿಲ್ಲ. ಈರುಳ್ಳಿ ತಗೊಂಡು ಕೂದಲಿನ ಬೇರುಗಳಿಗೆ ಹಚ್ಚುವುದರಿಂದ ಕೂದಲು ಬಲಗೊಳ್ಳುತ್ತದೆ ಮತ್ತು ಉದುರುವಿಕೆ ಕಮ್ಮಿ ಆಗುತ್ತದೆ. ಮತ್ತು ಶಾಂಪು ಬಳಸಿದ ಮೇಲೆ ಕೇವಲ ನಾವು ತಣ್ಣೀರಿಂದ ಕೂದಲನ್ನು ತೊಳಿಬೇಕು, ಬಿಸಿನೀರು ಉಪಯೋಗಿಸಬಾರ್ದು. ಬಿಸಿನೀರು ಹಾಕೋದ್ರಿಂದ ಸ್ವಲ್ಪ ಒರಟಾಗ್ಬಿಡುತ್ತೆ ಕೂದಲು. ತಣ್ಣೀರಿಂದ ಸ್ನಾನ ಮಾಡಿದ್ರೆ ಚೆನ್ನಾಗಿರುತ್ತೆ, ಕೂದಲು ಅದು ನೈಸರ್ಗಿಕವಾಗಿ ಕೂದಲು ಹೊಳೆಯುತ್ತದೆ. ಮತ್ತೊಂದು
ತಲೆಯಲ್ಲೀಗ ಒಬ್ಬೊಬ್ರಿಗೆ ತುಂಬಾ ಹೊಟ್ಟಾಗುತ್ತೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಕೊನೆಯಲ್ಲಿ ನಾವು ತಲೆ ಸ್ನಾನ ಎಲ್ಲ ಆದ್ಮೇಲೆ ಮಾಡ್ಕೊಂಡ್ ಬರುವಾಗ ಒಂದ್ ಅರ್ಧ ನಿಂಬೆಹಣ್ಣು ತಗೊಂಡು ಒಂದ್ ಚಂಬು ನೀರಿಗೆ ನಿಂಬೆಹಣ್ಣು ಹಿಂಡಿ ಅದನ್ನ ಲಾಸ್ಟ್ ತಲೆ ಮೇಲೆ ಹಾಕೊಂಡ್ ಬರ್ಬೇಕು. ಅದ್ರ ಮೇಲೆ ಮತ್ತೆ ಪುನಃ ನೀರ್ ಹಾಕಬಾರ್ದು. ಹೀಗೆ ಮಾಡೋದ್ರಿಂದ ಮಾಡಿ ನೋಡಿ ನೀವು. ಆ ಕೂದ್ಲು ಒಂಥರ ಒತ್ತೊತ್ತ ಬಿಡಿ ಬಿಡಿಯಾಗಿ ಚೆನ್ನಾಗಿ ಒತ್ತೊತ್ತಾಗಿ ಚೆನ್ನಾಗಾಗುತ್ತೆ, ಶೈನಿಂಗು ಬರುತ್ತೆ. ಮತ್ತೊಂದು ಆತರ ಮಾಡಿದ್ರೆ ನಮ್ಮ ಮಕ್ಳಿಗೆ ಏನಾರು ಹಾಗಾದಾಗ ನಾನು ಹಾಗೆ ಮಾಡ್ತಿದ್ದೆ. ಒಂದು ದಿನದಲ್ಲಿ 2 ದಿನದಲ್ಲಿ ಹೊಟ್ಟೆ ಇರ್ತಿರ್ಲಿಲ್ಲ. ಹಾಗಾಗಿ ನಾನು ಮಾಡಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತೊಂದು ದಿನಕ್ಕೆ ನಾವು 1-2 ಬಾರಿ ಆದರೂ ತಲೆ ಬಾಚ್ಕೊಳ್ಬೇಕು. ನಾವು ಒಂದ್ಸಲ ತಲೆ ಬಾಚ್ಕೊಂಡ್ರೆ ಮತ್ತೆ ತಲೆನೇ ಬಾಚಲ್ಲ. ಅದಕ್ಕೆ ಬೆಳಿಗ್ಗೆ ಸಂಜೆ 2 ಬಾರಿ ಆದ್ರೂ ತಲೆಯನ್ನು ಆಗಾಗ್ಗೆ ಬಾಚ್ಕೊಳ್ತಾ ಇರ್ಬೇಕು. ಹಾಗೆ ಮಾಡೋದ್ರಿಂದ ರಕ್ತದ ಹರಿವು ಹೆಚ್ಚಾಗಿ ಕೂದಲು ಬೇಗ ಬೆಳೆಯುತ್ತದೆ. ಮತ್ತೊಂದು ಅಲ್ವೇರಾ. ಈಗಂತೂ ಎಲ್ಲರೂ ಮನೇಲಿ ಅಲ್ವೇರಾ ಹಾಕೊಂಡೇ ಇರ್ತಾರೆ. ಹಾಗಾಗಿ ಅಲವೇರಾ ಚೆನ್ನಾಗಿ ತೊಳೆದು ಕಟ್ ಮಾಡಿ ನುಣ್ಣಗೆ ಮಿಕ್ಸಿಯಲ್ಲಿ ರುಬ್ಬಿ ಅದಕ್ಕೆ ತೆಂಗಿನೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಚ್ಚುವುದರಿಂದಲೂ ಕೂದಲು ಉದುರುವುದು ನಿಲ್ಲುತ್ತದೆ ಮತ್ತು ದಟ್ಟವಾಗಿ ಬೆಳೆಯುತ್ತದೆ. ಮತ್ತೊಂದು ಏನಂದ್ರೆ ಸೋಪೇ ಆಗ್ಲಿ ಶಾಂಪೂನೇ ಆಗ್ಲಿ ನಾವು ಪದೇ ಪದೇ ಚೇಂಜ್ ಮಾಡಬಾರ್ದು. ನಾವು ಯಾವುದು ಫಸ್ಟ್ ಇಂದ ಉಪಯೋಗಿಸ್ತೀವಿ ಒಂದನ್ನೇ ಉಪಯೋಗಿಸ್ಬೇಕು. ಪದೇ ಪದೇ ಬೇರೆ ಆ ತರ ಮಾಡಿದ್ರು ಕೂದಲು ಉದುರುತ್ತದೆ. ಮತ್ತೆ ವಾರದಲ್ಲಿ 2 ಬಾರಿ ಆದ್ರೂ ಕೊಬ್ಬರಿ ಎಣ್ಣೆಗೆ ಹರಳೆಣ್ಣೆ ಸೇರಿಸಿ ಅದನ್ನು ಬೆಚ್ಚಗೆ ಮಾಡಿ ಬುಡಕ್ಕೆ ಹಚ್ಚಿ ಅಭ್ಯಂಜನ ಸ್ನಾನ ಮಾಡೋದ್ರಿಂದ, ಎಣ್ಣೆ ಸ್ನಾನ ಮಾಡೋದ್ರಿಂದಲೂ ಕೂದಲು ಚೆನ್ನಾಗಿ ಬರುತ್ತದೆ. ಮತ್ತೆ ಕೂದಲು ಉದುರಿದ ಜಾಗದಲ್ಲಿ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕೂದಲೆಲ್ಲ ಉದುರೋಗಿರುತ್ತೆ. ಅವಾಗ ದಾಳಿಂಬೆ ಹಣ್ಣಿನ ರಸ ತೆಗೆದು ಅದನ್ನು ಮೃದುವಾಗಿ ಈ ತರ ಲೇಪನ ಮಾಡುವುದರಿಂದ ಉದುರಿದ ಜಾಗದಲ್ಲಿ ಕೂದಲು ಬೆಳೆಯುವುದು. ಮತ್ತೊಂದು ಬೆಟ್ಟದ ನೆಲ್ಲಿಕಾಯಿ ಅಂದ್ರೆ ನೆಲ್ಲಿಕಾಯಿಯ ತಿರುಳು, ನಿಂಬೆ ರಸ ಮಿಶ್ರಣ ಮಾಡಿ ಮೃದುವಾಗಿ ಹಚ್ಚುವುದರಿಂದಲೂ ಕೂದಲು ಉದುರುವುದನ್ನು ತಡೆಗಟ್ಟಬಹುದು. ಮತ್ತೆ ಈರುಳ್ಳಿ ರಸ ಹಚ್ಚುವುದರಿಂದಲೂ ರಕ್ತ ಸಂಚಾರ ಆಗಿ ತಲೆಯಲ್ಲಿರುವ ಉರಿ ಊತವನ್ನು ಉಪಶಮನಗೊಳಿಸುತ್ತದೆ. ಹೀಗೆ ಮಾಡೋದರಿಂದ ಕೂದಲು ಬಲಗೊಂಡು ಕೂದಲು ಉದುರುವುದನ್ನು ತಡೆಯುತ್ತದೆ. ಈಗ ಒಬ್ಬ ಮನುಷ್ಯಂಗೆ ದಿನಕ್ಕೆ 400 ಕೂದಲು ಆದ್ರೂ ಉದುರ್ತದಂತೆ. ಹಾಗಾಗಿ ನಾವು ಅದಕ್ಕೆ ಕೇರ್ ತಗೊಂಡು ಚೆನ್ನಾಗಿ ನಾವು ಎಣ್ಣೆ ಎಲ್ಲ ಹಾಕೊಂಡು ಯಾವಾಗ್ಲೂ ಎಣ್ಣೆ ಸ್ನಾನ ಈ ತರ ಎಲ್ಲ ಮಾಡ್ತಾ ಇರ್ಬೇಕು. ನಾವು ಎಳೆ ಬಿಸಿಲಿನಲ್ಲಿ ನಿಲ್ಲಬೇಕು. ಬಿಸಿಲಿನ ಶಾಖ ಬೇಕು ಕೂದಲಿಗೆ. ಮತ್ತು ವಿಟಮಿನ್ ಎ ಮತ್ತು ಇ ವಿಟಮಿನ್ಸ್ ದೊರಕಬೇಕು. ಮತ್ತೆ ತರಕಾರಿ ಹಣ್ಣುಗಳನ್ನು ಚೆನ್ನಾಗಿ ತಿನ್ನಬೇಕು. ಇಷ್ಟೇ ಎಣ್ಣೆದು ಇವೇ ಮಾಡ್ಕೊಂಡ್ರೆ ಆಗಲ್ಲ. ಆರೋಗ್ಯಕ್ಕೆ ನಮಗೆ ಒಳ್ಳೆ ಹಣ್ಣುಗಳು, ವಿಟಮಿನ್ ಪೋಷಕಾಂಶ ಇರುವ ಆಹಾರ, ಮತ್ತೆ ಮೊಳಕೆ ಕಾಳುಗಳು, ಸೊಪ್ಪು, ಮೊಸರು, ತುಪ್ಪ, ಮತ್ತೆ ಐರನ್ ರಿಚ್ ಫುಡ್ ಇವೆಲ್ಲನೂ ಚೆನ್ನಾಗಿ ತಿನ್ಬೇಕು. ಮತ್ತೆ ಗ್ರೀನ್ ಜ್ಯೂಸ್ ಈಗಾಗ್ಲೆಲ್ಲ ನಮ್ಮ ಮನೆ ಮದ್ದಲ್ಲೂ ಎಲ್ಲ ಹೇಳ್ತಾ ಇರ್ತಾರೆ. ಕೊತ್ತಂಬರಿ ಸೊಪ್ಪಿಂದು, ಪಾಲಕ್ ಸೊಪ್ಪಿಂದು, ನುಗ್ಗೆ ಸೊಪ್ಪು ಇವನ್ನೆಲ್ಲ ಸೇರಿಸ್ಬಿಟ್ಟು 3 ಸೇರಿಸಿ ರುಬ್ಬಿಟ್ಟು ಸೋಸಿ ಕುಡಿಯುವುದರಿಂದ ಕೂದಲು ಚೆನ್ನಾಗಿ ಬರುತ್ತದೆ. ಗ್ರೀನ್ ಕಲರ್ ತರಕಾರಿ ಅಂದ್ರೆ ಹಸಿರು ಬಟಾಣಿಗಳು, ಅದು ಕಿವಿ ಹಣ್ಣುಗಳು. ಮತ್ತೊಂದು ಕಳಲೆಯಲ್ಲಿ ಸಿಲಿಕಾ ಎಂಬ ವಿಟಮಿನ್ಸ್ ಇರುತ್ತೆ. ಇದರಿಂದನೂ ಕಳಲೆಯನ್ನು ಸೇವಿಸಬಹುದು. ಇದರಿಂದನೂ ಉಪಯುಕ್ತವಾಗುತ್ತದೆ. ಮತ್ತೊಂದು ನಮಗೆ ಮಲಬದ್ಧತೆ ಸರಿಯಾಗಿ ಆಗದಿದ್ರೂ ಕೂದಲು ಉದುರುವ ಸಾಧ್ಯತೆ ಇರುತ್ತದೆ. ನಾವು ಯಾವಾಗ್ಲೂ ನೀರನ್ನು ಚೆನ್ನಾಗಿ ಕುಡಿಯಬೇಕು. ಮತ್ತೆ ತಲೆಗೆ ಹಚ್ಚಲು ಎಣ್ಣೆ ತಯಾರಿಸುವ ವಿಧಾನ. ತಲೆಗೆ ಅರ್ಧ ಲೀಟ್ರು ಕೊಬ್ಬರಿ ಎಣ್ಣೆ ತಗೊಳ್ಳಿ. ಅದಕ್ಕೆ 100 ಗ್ರಾಂ ಹರಳೆಣ್ಣೆ, 50 ಗ್ರಾಮು ಎಳ್ಳೆಣ್ಣೆ. ಅದನ್ನ ಕಾಯಲಿಟ್ಟು ಸಣ್ಣ ಉರಿಯಲ್ಲಿ ಅದಕ್ಕೆ 10 ದಾಸವಾಳದ ಎಲೆಗಳು ಚೆನ್ನಾಗಿ ತೊಳೆದು ಅವನ್ನೆಲ್ಲ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಚೆನ್ನಾಗಿ ಒರೆಸಿ ನೀರಿನಂಶ ಹೋಗುವಾಗ ಒರೆಸ್ಬಿಟ್ಟು ಎಣ್ಣೆಗೆ ಹಾಕ್ಬೇಕಾಗುತ್ತೆ. ಎಣ್ಣೆ ತಗೊಂಡ್ರು ನಾವು. ಮತ್ತೆ ಒಂದು 5-6 ದಾಸವಾಳದ ಹೂಗಳು, ಗರಿಕೆ ಒಂದು 20-21 ಗರಿಕೆ,
ಮತ್ತೆ ಕನಕಾಂಬರದ ಗಿಡದ ಎಲೆಗಳು ಹಾಕೋದ್ರಿಂದ ಎಣ್ಣೆ ತುಂಬಾ ಕಲರ್ ಬರುತ್ತೆ, ಗ್ರೀನ್ ಆಗಿ ಬರುತ್ತೆ. ಆ ಕನಕಾಂಬರದ ಗಿಡದ ಎಲೆಗಳು ಒಂದು 10 ಹಾಕ್ರಿ. ದೊಡ್ಡ 2 ಗರಿ ಕರಿಬೇವು, ಮೆಂತ್ಯ ಒಂದ್ 4 ಸ್ಪೂನು, ಮತ್ತೆ ಅಲವೇರಾ ಜೆಲ್ ಒಂದಿಷ್ಟು ಆದ್ರೂ ಸಾಕು, ಅಲವೇರಾ ಜೆಲ್. ಮತ್ತೆ ಈರುಳ್ಳಿ 1-2 ಪೀಸು ಹೀಗೆ ಹಾಕಿ ಚೆನ್ನಾಗಿ ಕಾಯಿಸಿ, ಅದು ಆರಿದ ಮೇಲೆ ಸೋಸಿ ಗಾಜಿನ ಬಾಟ್ಲಿಗೆ ಹಾಕ್ಬೇಕು. ನಾವೇನೇ ಎಣ್ಣೆ ಮಾಡಿದ್ರು ಗಾಜಿನ ಬಾಟ್ಲಿಗೆ ಇಟ್ಕೊಳ್ಬೇಕು. ಗಾಜಿನ ಬಾಟ್ಲಿಗೆ ಹಾಕೋ ಮೊದ್ಲು ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಮೆಂತ್ಯ ತಗೊಂಡು ಅದನ್ನ ನುಣ್ಣಗೆ ಪುಡಿ ಮಾಡ್ಬಿಟ್ಟು ಫಸ್ಟ್ ಬಾಟ್ಲಿ ಒಳಗೆ ಹಾಕಿ, ಅದ್ರ ಮೇಲೆ ನಾವು ಮಾಡಿರುವ ಎಣ್ಣೆಯನ್ನು ಆರಿದ್ಮೇಲೆ ಸೋಸಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ತರ ಎಲ್ಲ ಮಾಡೋದ್ರಿಂದ ಕೂದಲು ಉದುರದೆ ಸೊಂಪಾಗಿ ತಿಕ್ಕಾಗಿ ಬೆಳೆಯುತ್ತದೆ. ಆ ಹೀಗೆ ಇಷ್ಟು ಹೇಳಿದೀನಿ. ಇಷ್ಟೆಲ್ಲ ಹೇಳಿ ನಿಮಗೆಲ್ಲ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಈ ಟಾಪಿಕ್ ಅನ್ನು ತಿಳಿಸಲು ಅವಕಾಶ ಮಾಡಿಕೊಟ್ಟಿರುವ ಈ ವೇದಿಕೆಯ ಮಹಾಸಂಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರೂಜಿಯವರಿಗೂ ಹಾಗೂ ಅಶ್ವಿನಿ ಮೇಡಮ್ ಇವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೂ ಇಷ್ಟು ಹೊತ್ತು ಕುಳಿತು ಕೇಳಿದ ನನ್ನ ಎಲ್ಲ ಆತ್ಮಬಂಧುಗಳಿಗೂ ಮತ್ತು ಯೂಟ್ಯೂಬ್ನಲ್ಲಿ ವೀಕ್ಷಿಸುವ ನನ್ನ ಎಲ್ಲ ಆತ್ಮಬಂಧುಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.